1 ಸ್ಪೂನ್. ಸೊ ವೆಜಿಟೇಬಲ್ ಪೆರಿ ಪೆರಿ ಮ್ಯಾಗಿ ರೆಡಿ ಟು ಈಟ್. ಸೊ ಇವಾಗ ಮನೆ ಹತ್ರನೂ ಎಲ್ಲಾ ಕಡೆನೂ ಇದು ಬೆಳಿತಾ ಇರತ್ತೆ. ಬ್ಲೂ ಕಲರ್ ಆಗತ್ತೆ. ಈಗ ನೋಡಿ ಬ್ಲೂ ಕಲರ್ ನೋಡಿದ್ರೆ ಖುಷಿ ಆಯ್ತು, ಹನಿ ಆಗ್ತಿರೋದು ನಾವು ಕುಡಿದ್ರೆ ಖುಷಿ ಆಗಕ್ಕೆ. ಹೌದು. ಸೊ ಇವಾಗ ಅದು ಕಲರ್ ಎಲ್ಲ ಚೇಂಜ್ ಆಗಿದೆ. ಇದನ್ನ ನಾವು ಫ್ಲವರ್ ನ ಸ್ಟ್ರೈನ್ ಮಾಡ್ತೀವಿ ಅಷ್ಟೇ. ಬಲ್ಲವನೇ ಬಲ್ಲ ಬ್ಲೂ ಟೀ ರುಚಿಯ ಆ ಒಂದು ಸಮಾಧಾನ ಇರ್ತದೆ. ಚಹಾ ಕುಡಿದ್ನಪ್ಪ ನಾನು, ಆದ್ರೆ ಆರೋಗ್ಯಕರ ಚಹಾ ಪೆರಿ ಪೆರಿ ಮ್ಯಾಗಿ ಹೇಳಿ ನೀವು ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಾನು ಹೇಳೋದು. ಆಮೇಲೆ ಇಲ್ಲಿ ಬನ್ ಬಟರ್ ಕಾಂಗ್ರೆಸ್. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ರಾಜರಾಜೇಶ್ವರಿ ನಗರ, ಇದು ಬಂಗಾರಪ್ಪ ನಗರ ಮೇನ್ ರೋಡ್ ಅಂತಾರೆ, ಐಡಿಯಲ್ ಹೋಮ್ಸ್ ಅಂತಾರಂತ ಏರಿಯಾಗೆ. ಇಲ್ಲಿ ಯಾಕೆ ಬಂದ್ಬಿಟ್ಟೆ ನಾನು ಇವತ್ತು? ಸೆಟ್ಟೀಸ್ ಕಾಫಿ ಹೌಸ್ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿದ್ರಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಬಿಡೋದಿಲ್ಲ ನಮಗೆ. ಎಲ್ಲಿ ಅದ್ಭುತವಾದ ತಿಂಡಿ ತಿನಿಸು ಕಾಫಿ ಟೀ ಏನೇ ಇರಲಿ ನಮ್ಗೆ ಹೇಳ್ಬಿಡ್ತಾರೆ, ಸರ್ ಇದು ಮಿಸ್ ಮಾಡಬೇಡಿ ಅಂತ. ನಮಗೆ ಸಮಯ ಸಿಕ್ಕಾಗ ನಾವು ಬರ್ತೀವಿ. ರಾಜರಾಜೇಶ್ವರಿಗೆ ಬಂದ್ಬಿಟ್ವಿ. ಸೆಟ್ಟೀಸ್ ಕಾಫಿ ಹೌಸ್ ಬನ್ನಿ. ಅನುಷಾ ಸಂದೀಪ್ ಶೆಟ್ಟಿ ಮತ್ತು ಸಂದೀಪ್ ಶೆಟ್ಟಿ ಇರ್ತಾರೆ ಮಾಲೀಕರು. ಅವರೊಟ್ಟಿಗೆ ಮಾತಾಡ್ಬಿಟ್ಟು ನಮಗೆ, ನಮ್ಮ ಚಾನೆಲ್ನ ಬಂಧುಗಳಾದ ನಿಮಗೆ ಯಾವ ಒಂದು ರೆಸಿಪಿ ತೋರಿಸ್ತಾರೆ, ಪ್ಲಸ್ ಇದು ಯಾಕೆ ಫೇಮಸ್ಸು, ಅಷ್ಟು ರುಚಿಕರ ತಿಂಡಿ ಕಾಫಿ ಟೀಯನ್ನು ಯಾವ ರೀತಿ ಮಾಡ್ತಾರೆ, ಎಷ್ಟು ರುಚಿ ಇರುತ್ತೆ ಎಲ್ಲ ನೋಡ್ಬಿಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಕರೇ, ಅನುಷಾ ಸಂದೀಪ್ ಶೆಟ್ಟಿ ಇದನ್ನ ಬಹಳ ಕೇಳ್ಪಟ್ಟೆ ನಾನು, ಹಾಗಾಗಿ ನಾವು ಬರೋದು, ಮಿಸ್ ಮಾಡಂಗಿಲ್ಲ. ಇಲ್ಲಿ ಜ್ಯೂಸು, ಮಿಲ್ಕ್ ಶೇಕ್ಸು, ಆಮೇಲೆ ನಿಮ್ಮ ಬೆಲ್ಲದ ಟೀ, ಮ್ಯಾಗಿನೂ ಬಿಡ್ಲಿಲ್ಲ ನೀವು, ಎಲ್ಲಾ ತರದ ಐಸ್ ಕ್ರೀಮ್ಸು. ಈ ಕಾನ್ಸೆಪ್ಟ್ ಇದು ರಾಜರಾಜೇಶ್ವರ ನಗರದಲ್ಲಿ ನಿಮ್ಗೆ ಯಾಕೆ ಹುಟ್ಟು ಬಂತು? ಆಕ್ಚುಲಿ ಏನಂತಂದ್ರೆ ಒಂದು ಜಾಗ ಎಲ್ಲಾ ತರದ್ದು ತಿನ್ನೋದಕ್ಕೆ ಸಿಕ್ಕರೆ ತುಂಬಾ ಇಷ್ಟ ಪಡ್ತಾರೆ ಎಲ್ರು. ಸೊ ಒಬ್ಬೊಬ್ರಿಗೂ ಒಂದೊಂದರ ಅವ್ರವ್ರದ್ದು ಚಾಯ್ಸಸ್ ಇರುತ್ತೆ, ಲೈಕಿಂಗ್ಸ್ ಇರುತ್ತೆ. ಸೊ ಕೆಲವೊಬ್ರು ಮಕ್ಕಳ ಜೊತೆ ಬರ್ತಾರೆ, ಕೆಲವೊಬ್ರು ವಯಸ್ಸಾದವ್ರ ಜೊತೆ ಬರ್ತಾರೆ, ಕೆಲವೊಬ್ರು ಇಲ್ಲಿ ತುಂಬಾ ಈ ಏರಿಯಾ ಪಾಪ್ಯುಲರ್ ಆಗಿರೋದ್ರಿಂದ, ಆಮೇಲೆ ಮೇನ್ ರೋಡ್ ಆಗಿರೋದ್ರಿಂದ ಇಲ್ಲಿ ಹತ್ರದಲ್ಲಿ ನಮ್ಗೆ ಇವಿದೆ, ಲೈಕ್ ಹಾಸ್ಪಿಟಲ್ಸ್ ಇದೆ, ಕಾಲೇಜಸ್ ಇದೆ, ಜಿಮ್ ಇದೆ. ಸೊ ಎಲ್ಲಾ ತರದ್ ಇರೋದ್ರಿಂದ ನಾವು ಎಲ್ಲಾ ಯೋಚನೆ ಮಾಡಿ ಅದ್ರ ಪ್ರಕಾರ ನಾವು ಮೆನುನ ಡಿಸೈನ್ ಮಾಡಿದೀವಿ. ಕರೆಕ್ಟ್. ನಾನು ನೋಡಿದ ಪ್ರಕಾರ 3 ವರ್ಷದ ಹುಡುಗ, ಸಣ್ಣ ಮಗುವಿಂದ ಹಿಡಿದು 9 ವರ್ಷ ಪ್ರತಿಯೊಬ್ಬರಿಗೂ ಏನೋ ಒಂದ್ ಸಿಗುತ್ತೆ ಇಲ್ಲಿ. ಸಾಫ್ಟ್ ಆದ ಮ್ಯಾಗಿ ಸಿಗುತ್ತೆ, ಇನ್ನು ನಿಮಗೆ ಕಾನ್ಶಿಯಸ್ ಹೆಲ್ತ್ ಕಾನ್ಶಿಯಸ್ ಅದು ಸಿಗುತ್ತೆ. ಟೀ ಕೇಳ್ಪಟ್ಟೆ, ಒಳ್ಳೆ ಫ್ಲವರ್ ಟೀಗಳು ಇದಾವೆ. ಯಾವ ಇದಾವೆ ಇಲ್ಲಿ? ಬ್ಲೂ ಟೀ ಅಂತ ತುಂಬಾ ಫೇಮಸ್ ಇವಾಗ, ತುಂಬಾ ಹೆಲ್ತ್ ಕಾನ್ಶಿಯಸ್, ಹಾರ್ಟ್ ಬೆನಿಫಿಟ್ಸ್ಗೆ. ಸೊ ಅದು ಪೀ ಫ್ಲವರ್ ಅಂತ ಇವಾಗ, ಅದು ಒರಿಜಿನಲ್ ಫ್ಲವರ್ ಇಂದ. ಸೊ ಆಮೇಲೆ ನಮ್ದು ಮಾಡೋದ್ ಎಲ್ಲಾ ಟೀಸ್ ಆಗ್ಲಿ, ಲೈಕ್ ಗ್ರೀನ್ ಟೀ ಆಗಿರ್ಲಿ, ಲೆಮನ್ ಟೀ ಆಗಿರ್ಲಿ, ಸೊ ಅದೆಲ್ಲಾನು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ, ಸೊ ವೆಂಡರ್ಸ್ ಅವರು ಸ್ವಂತವಾಗಿ ಅವ್ರದ್ದು ಲೈಕ್ ಲೆಮನ್ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಡ್ರೈ ಮಾಡಿ ಅದನ್ನ ಪೌಡರ್ ಮಾಡಿ ನಮ್ಗೆ ಕೊಡ್ತಾರೆ. ಏನೇನ್ ಫೇಮಸ್ ಇಲ್ಲಿ? ಇವಾಗ ನ್ಯೂ ಆಗಿ ಟ್ರೆಂಡ್ ಆಗಿ ನಡೀತಾ ಇರೋದು ಬನ್ ನಿಪ್ಪಟ್ ಮಸಾಲ. ಬನ್ ನಿಪ್ಪಟ್ ಮಸಾಲ, ಬನ್ ನಿಪ್ಪಟ್ ಮಸಾಲ. ಸೊ ನಾರ್ತ್ ಕರ್ನಾಟಕ ಸೈಡ್ ಅಲ್ಲಿ ಎಲ್ಲ ಕೇಳಿರ್ತಾರ. ನಿಪ್ಪಟ್ಟು ಚಕ್ಲಿ ಅಂತ ತುಂಬಾ ಫೇಮಸ್. ನೀವು ಹೊಸಪೇಟೆ ಅಂತ ಕೇಳ್ಪಟ್ಟೆ. ಹೌದು ಹೌದು ಸರ್. ಇವತ್ತೇ ವಿಡಿಯೋ ಬಿಟ್ಟಿದೀವಿ, ಬದನೆಕಾಯಿ ಬೋಂಡ. ವೀಕ್ಷಕರೇ ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಹೊಸಪೇಟೆ ಇದು. ಸೊ ಅದಾಗಿ ಅದೊಂದು ಎಕ್ಸೈಟ್ಮೆಂಟ್ ನಮ್ಗೆ. ಹೊಸಪೇಟೆಯವರು ಇಲ್ಲೊಂದು ಬೆಂಗಳೂರಲ್ಲಿ ಒಂದು ಹೋಟೆಲ್ ಮಾಡಿದಾರೆ ಅಂತ. ಅದರೊಟ್ಟಿಗೆ ಈ ಮ್ಯಾಗಿನೂ ಬಿಡ್ಲಿಲ್ಲ ನೀವು. ಮ್ಯಾಗಿಯಲ್ಲಿ ಕೂಡ ತಿಂಡಿಗಳು ಹೇಗೆ? ಹೌದು ಸರ್, ಮ್ಯಾಗಿ ಅದು ತುಂಬಾ ಸಿಂಪಲ್ ಮನೇಲಿ ಮಾಡ್ಕೊಳ್ಳೋದಕ್ಕೆ, ಆದ್ರೆ ಅದು ಒಂಥರ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಇಂಡಿಯನ್ ಮಸಾಲಾ ಮ್ಯಾಗಿ ಅಂತ ಮಾಡೋದು ನಾವು. ಐಸ್ ಕ್ರೀಮ್ಸ್ ಇದೆ ಇವಾಗ, DBC ಅಂದ್ರೆ ಡೆತ್ ಬೈ ಚಾಕ್ಲೇಟ್. ಸೊ ನಾವು ತುಂಬಾ ಮಿನಿಮಲ್ ಪ್ರೈಸ್ ಅಲ್ಲಿ ನಾವು ಇದ್ ಮಾಡಿದೀವಿ. ಪ್ರೈಸ್ ಅಂದ್ರೆ ಎಷ್ಟಾಗುತ್ತೆ? DBC 150 ರೂಪೀಸ್ ಆಗುತ್ತೆ. ಹಾ, ಎಲ್ಲಿ 250 ಎಲ್ಲಿ 150. ಅದೇ. ಸೊ ಇವತ್ತು ನಮ್ ವೀಕ್ಷಕ, ನಮ್ ಚಾನೆಲ್ ಏನಂದ್ರೆ ಪ್ರತಿ ಮನೆಯ ಊಟ ರಸೂಟ್ ಆಗ್ಬೇಕು ಗೊತ್ತು. ಸೊ ನಮಗೆ ಬಹಳ ಕುತೂಹಲ, ನೀವು ಕೇಳಿಸ್ಬಿಟ್ರೆ ಆಗ್ಲೇ. ಒಂದು ಬ್ಲೂ ಟೀ, ಇನ್ನ ಒಂದು ಮ್ಯಾಗಿ ಪೆರಿ ಪೆರಿ ಅಂದ್ರಿ. ಯಾವ ರೀತಿ ಮಾಡ್ತೀರಿ ತೋರಿಸ್ತೀರಾ? ಹಾಗೆ ನೋಡೋಣ ರುಚಿಗಳು. ಬನ್ನಿ ವೀಕ್ಷಕರೇ. ಸೊ ಇವಾಗ ಪೆರಿ ಪೆರಿ ಮ್ಯಾಗಿ ಮಾಡೋದ್ ತೋರಿಸ್ತಾ ಇದಾರೆ. ಸೊ ಇವಾಗ ಇವರು ನಮ್ ಮೇನ್ ಶೆಫ್, ಇವರು ನಮ್ ಮಾಸ್ಟರು.
ಇವ್ರು ಇದನ್ನ ಕ್ಯಾಬೇಜ್ ಕಟ್ ಮಾಡ್ತಾ ಇದಾರೆ. ಸೊ ನಮ್ದ್ರಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ನಾವು ಆರ್ಡರ್ ಬಂದ ಮೇಲೆನೆ ನಾವು ಫ್ರೆಶ್ ಆಗಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತೀವಿ. ಸೊ ಇವಾಗ ಟೊಮ್ಯಾಟೊ ಕಟ್ ಮಾಡ್ತಾ ಇದಾರೆ. ಸೊ ನಮ್ಮ ಶೆಫ್ ಹೆಸರು ಬಂದು ವೀರು ಅಂತ. ಸೊ ಅವರು ಅಸ್ಸಾಮಿಂದ ನೋಡಿ ಎಲ್ಲೆಲ್ಲಿಂದ ಬಂದು ಬೆಂಗಳೂರಲ್ಲಿ ಒಂದ್ ಎಲೆ ಕಳ್ಕೊಳ್ತಾರೆ. ಸೊ ಇವಾಗ ಇದು ಟೊಮ್ಯಾಟೋನ ಕುದೀತಿರೋ ನೀರಿಗೆ ಕ್ಯಾಬೇಜ್ ಹಾಕಿದ್ದಾರೆ. ನೆಕ್ಸ್ಟ್ ಇವಾಗ ಟೊಮ್ಯಾಟೊ ಹಾಕ್ತಾ ಇದಾರೆ. ಆಗ್ಲೇ ಹಾಕ್ಬಿಟ್ಟು ಕ್ಯಾಬೇಜ್ ಇವಾಗ ಒಲೆ ಹಚ್ಕೊಂಡಿದೀವಿ. ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದಾರೆ. ಕಟ್ ಮಾಡಿರೋ ಈರುಳ್ಳಿನ ಕುದಿತಿರೋ ನೀರಿಗೆ ಹಾಕಿದ್ದಾರೆ. ಕ್ಯಾಬೇಜು, ಟೊಮ್ಯಾಟೊ, ಈರುಳ್ಳಿ. ಈಗ ನಾವು ಮಾಡ್ತಿರೋ ಪೋರ್ಷನ್ ಎಷ್ಟು? ಒಂದು ಪೆರಿ ಪೆರಿ ಮ್ಯಾಗಿ, ಒಂದು ಸಿಂಗಲ್ ಪೋರ್ಷನ್. ಮೇಡಮ್ ಈಗ ಅದು ಎಷ್ಟೊತ್ತು ಕುದಿಬೇಕು? 2 ನಿಮಿಷ ಅದು ಕುದಿಬೇಕು ಚೆನ್ನಾಗಿ. ಅದು ಕುದ್ಮೇಲೆ ಮ್ಯಾಗಿ ಪ್ಯಾಕೆಟ್ ನ ಮ್ಯಾಗಿ ಓಪನ್ ಮಾಡಿ ಮ್ಯಾಗಿ ಅದೇ ತರ ಆನ್ ಹಾಕೋದು ನೀರ್ಗೆ. ಇದು ನಾರ್ಮಲ್ ನಮ್ಗೇನು ಸಿಗುತ್ತೆ ಅದೇ ಪ್ಯಾಕೆಟ್? ಅದೇ ಮ್ಯಾಗಿ. ಸೊ ನೋಡಿ ನಾವಿಲ್ಲೇನು ಅದನ್ನ ಪೀಸ್ ಇಲ್ಲ ತುಂಡ್ ಮಾಡಲ್ಲ. ಯಾಕಂದ್ರೆ ಅದು ಒಂಥರ ನೂಡಲ್ಸ್ ತರ ಇದ್ರ ತರ ಬರುತ್ತೆ, ಲೇಯರ್ಸ್ ಆಗಿ. ಸೊ ಅದಕ್ಕೆ ಅದು ಈ ತರನೇ ಫುಲ್ ಆ ಸ್ಲೈಸ್ ಇದೆಯಲ್ಲ ಮ್ಯಾಗಿನ ಕುದಿತಿರೋ ನೀರಿಗೆ ವಿತ್ ವೆಜಿಟೇಬಲ್ಸ್ ಹಾಕಿರ್ತೀವಲ್ವಾ ಅದ್ರಲ್ಲೇ ಅದನ್ನ ಹಾಕ್ಬೇಕು. ಅದನ್ನ ಹಾಕಿ ಏನು ಮಿಕ್ಸ್ ಮಾಡ್ಬೇಡಿ, ಕೈ ಆಡ್ಬೇಡಿ, ಏನು ಆಡ್ಬೇಡಿ. ಸುಮ್ನೆ ಹಾಗೆ ಅದನ್ನ ನೀರಲ್ಲಿ ಒಂದು 2 ಮಿನಿಟ್ಸ್, ಅದು ಕೂಡ ಅಷ್ಟೇ. 2 ಮಿನಿಟ್ಸ್ ಮ್ಯಾಗಿ. 2 ಮಿನಿಟ್ಸ್ ಅಂತ ಹೇಳಿದ್ರಕ್ಕೆ 2 ಮಿನಿಟ್ಸ್ ಎಲ್ಲಾ ಇದು ಮೆಥಡ್ 2 ಮಿನಿಟ್ಸ್ ಆಗುತ್ತೆ. ಸೊ ಇದಾದ ನಂತರ ಮಸಾಲಾ ಹಾಕ್ಬೇಕು. ಮಸಾಲಾ ಹಾಕ್ಬೇಕು. ಸೊ ಇಲ್ಲಿ ನೋಡಿರ್ತೀರಾ ನೀವು, ನಾವ್ ಏನು ಎಣ್ಣೆ ಯೂಸ್ ಮಾಡಿಲ್ಲ. ಸೊ ಎಲ್ಲರೂ ತಿನ್ಬೋದು, ಎಲ್ಲಾ ತರ ಏಜ್ ಇರೋರು ಎಲ್ಲಾ ತಿನ್ಬೋದು. ತುಂಬಾ ಇಷ್ಟ ಆಗತ್ತೆ ಮ್ಯಾಗಿ ಇಲ್ಲಿ. ಸೊ ಇಲ್ಲಿ ಮಸಾಲಾ ಹಾಕ್ಬೇಕು. ಮ್ಯಾಗಿ ಪ್ಯಾಕೆಟ್ ಒಳಗಡೆನೆ ಒಂದ್ ಮಸಾಲಾ ಏನ್ ಬಂದಿರುತ್ತಲ್ಲ ಅದನ್ನೇ ಆ ಪ್ಯಾಕೆಟ್ ನ ಹಾಕ್ಬೇಕಲ್ಲಿ. ಸ್ವಲ್ಪ ಸೂಪಿಯಾಗಿ ಬೇಕಾಗಿರೋದ್ರಿಂದ, ಬಿಕಾಸ್ ಎಲ್ರಿಗೂ ತುಂಬಾ ಇಷ್ಟ ಅದ್ರಲ್ಲಿರೋ ಫ್ಲೇವರ್ಸ್ ಎಲ್ಲಾನು ನಾವು ಚೆನ್ನಾಗಿ ಟೇಸ್ಟ್ ಮಾಡ್ಬೋದು ಅಂತ. ಸೊ ಆ ಒಂದು ಮ್ಯಾಗಿ ಪ್ಯಾಕೆಟ್ ಸಾಕಾಗಲ್ಲ, ಮಸಾಲಾ ಪ್ಯಾಕೆಟ್. ಸೊ ಇದು ಒಂದು ಎಕ್ಸ್ಟ್ರಾ ಮಸಾಲಾ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ನಾವು ಹಾಕ್ತಿವಿ. ಒಂದಕ್ಕೆ 1 ಪ್ಯಾಕೆಟ್. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನ ಎಲ್ಲ ಮಸಾಲಾನ. ಇದಿನ್ನು ನಾರ್ಮಲ್ ಮ್ಯಾಗಿ. ಇವಾಗ ಪೆರಿ ಪೆರಿ ಮ್ಯಾಗಿಗೆ ಇನ್ನೂ ಒಂದ್ ಸ್ವಲ್ಪ ಟ್ವಿಸ್ಟ್ ಪೆಂಡಿಂಗ್ ಇದೆ. ಸೀಕ್ರೆಟ್ ಇಂಗ್ರೀಡಿಯಂಟ್ ಪೆರಿ ಪೆರಿ ಅವತಾರ, ಪೆರಿ ಪೆರಿ ಲುಕ್ ಬರ್ಬೇಕು. ಸೊ ಇದು ನಮ್ದು ಪೆರಿ ಪೆರಿ ಮಸಾಲ. ವೀರಭಯ್ಯ ದಿಕ್ಕವನ. ಸೊ ಇದು ನಮ್ದೇ ಮನೇಲಿ ಮಾಡ್ಕೊಂಡಿರೋ ಮಸಾಲ ಇದು. ಸೊ ಇದಕ್ಕೆ ನಾವ್ ಹೆಸರು ಕೊಟ್ಟಿರೋದು ಪೆರಿ ಪೆರಿ ಮಸಾಲ ಅಂತ. ಅಂದಾಜಾಗಿ ಗರಂ ಮಸಾಲ, ಧನಿಯಾ ಪೌಡರ್, ಆಮೇಲೆ ಪೆರಿ ಪೆರಿ ಚಿಲ್ಲೀಸ್ ಅಂತ ಬರುತ್ತೆ ಅದು. ಸೊ ಚಿಲ್ಲಿ ಪೌಡರ್, ಚಿಲ್ಲೀಸ್ ಡೈರೆಕ್ಟ್ ಆಗಿ ಇದು ರೆಡ್ ಚಿಲ್ಲೀಸ್ ಅದೆಲ್ಲ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಇದು ನಾವು ಸ್ಟೋರ್ ಮಾಡ್ಕೋಬಹುದು. ಸೊ ನಾವು ಯಾವಾಗ ಖಾಲಿ ಆಗ್ತಾ ಇದೆ ಅಂದಾಗ ಫ್ರೆಶ್ ಆಗಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅಷ್ಟೇ ಇಂಗ್ರೀಡಿಯೆಂಟ್ಸ್. ಅಷ್ಟೇ ಇಂಗ್ರೀಡಿಯೆಂಟ್. 1 ಸ್ಪೂನ್. ಸೊ ಅದು ಮಸಾಲ ಹಾಕದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಆಗ್ಲೇ ನಮ್ ಮ್ಯಾಗಿ ಎಲ್ಲ ಬಿಡಿಸ್ಕೊಂಡು ಫುಲ್ಲು ಇದಾಗಿದೆ, ಹರಳಿದೆ ಚೆನ್ನಾಗಿ, ಬಾಯ್ಲ್ ಆಗಿದೆ, ಸಾಫ್ಟ್ ಆಗಿದೆ. ಸೊ ವೆಜಿಟೇಬಲ್ ಪೆರಿ ಪೆರಿ ಮ್ಯಾಗಿ ರೆಡಿ ಟು ಈಟ್. ಸೊ ಇವಾಗ ರೆಡಿ ಆಗಿರೋ ಪೆರಿ ಪೆರಿ ಮ್ಯಾಗಿನ ನಮ್ ಸರ್ವಿಂಗ್ ಬೌಲ್ಗೆ ನಾವು ಸರ್ವ್ ಮಾಡ್ತಾ ಇದೀವಿ. ಸೊ ನಾವು ಮ್ಯಾಗಿನ ಸೂಪಿಯಾಗಿರೋದ್ರಿಂದ ನಾವ್ ಈ ತರ ಬೌಲ್ಸ್ ಅಲ್ಲಿ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತೀವಿ. ಸೊ ನಾವ್ ಈ ತರ ಬೌಲ್ ಅಲ್ಲಿ ಪ್ರೆಸೆಂಟ್ ಮಾಡಿ ನಮ್ ಕಸ್ಟಮರ್ಸ್ಗೆ ನಾವ್ ಇದ್ ಮಾಡ್ತೀವಿ. ಇದಕ್ ಬೇಕಾದ್ರೆ ವಿತ್ ಚೀಸ್ ಹಾಕ್ಬೋದು, ವಿತೌಟ್ ಚೀಸು ಇರುತ್ತೆ. ಇದೆಲ್ಲ ಕಸ್ಟಮರ್ಸ್ ಪ್ರಿಫರೆನ್ಸಸ್. ವೀಕ್ಷಕರೇ, ಅನುಷಾ ಮೇಡಮ್ ಬ್ಲೂ ಟೀ ಯಾರು ಜನ ಇಷ್ಟಪಡ್ತಾರೆ, ಯಾಕೆ ಇಷ್ಟಪಡ್ತಾರೆ, ಯಾವ್ಯಾವ ಜನ ಇಷ್ಟಪಡ್ತಾರೆ ಅದನ್ನೇ ಮಾಡಿ ತೋರಿಸ್ತಾರೆ. ಇವಾಗ ನಾನು ಒಂದು ಸರ್ವಿಂಗ್ ಬ್ಲೂ ಟೀ ಮಾಡೋದನ್ನ ತೋರಿಸ್ತಾ ಇದೀನಿ. ಸೊ ಇದು ನಮ್ ಬ್ಲೂ ಟೀ ಕೊಡೋ ಗ್ಲಾಸ್. ಸೊ ಇದರಷ್ಟು ಮೆಜರ್ಮೆಂಟ್ ಒಂದು ಗ್ಲಾಸ್ ವಾಟರ್ ನ ಬಾಯ್ಲಿಂಗ್ ಗೆ ಇಟ್ಕೋಬೇಕು. ಇವಾಗ ಸ್ಟವ್ ಆನ್ ಮಾಡಿದೀನಿ. ಸೊ ನೀರು ಸ್ವಲ್ಪ ಕುದಿತಾ ಇರ್ಲಿ. ಒಂದು 1 ಮಿನಿಟ್ ನೀರು ಅದನ್ನ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ನಮ್ದು ಬ್ಲೂ ಫ್ಲವರ್. ಸೊ ಇದೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಇದು ಬ್ಲೂ ಫ್ಲವರ್ ಅಂತ ಹೇಳ್ತಾರೆ. ಸೊ ಇವಾಗ ಮನೆ ಹತ್ರನೂ ಎಲ್ಲಾ ಕಡೆನೂ ಇದು ಬೆಳಿತಾ ಇರತ್ತೆ. ಡ್ರೈ ಮಾಡಿ ನಾವು ರೆಡಿ ಇಟ್ಕೊಂಡಿರ್ತೀವಿ. ಈ ಬ್ಲೂ ಫ್ಲವರ್ ನ ಒಂದು ಗ್ಲಾಸ್ಗೆ ಒಂದ್ 4 ಫ್ಲವರ್ ನ ಹಾಕಿದ್ರೆ ಆಯ್ತು ನೀರಿಗೆ. 4. ಇವಾಗ ನೀವು ಫ್ಲವರ್ ಹಾಕಿದ್ರಿ,
ಇದಕ್ಕೆ ನಮ್ಮ ಬೆಲ್ಲ ಅಥವಾ ಸಕ್ಕರೆ ಮತ್ತೇನು ಇಲ್ಲ? ಏನು ಬೇಡ ಸರ್. ಏನಕ್ಕಂದ್ರೆ ಇದು ತುಂಬಾ ಹೆಲ್ತ್ ಇರೋದ್ರಿಂದ ನಾವ್ ಏನು ಹಾಕೊಳಕ್ ಪ್ರಿಫರ್ ಮಾಡಲ್ಲ. ಇದು ಆಕ್ಚುಲಿ ಏನು ಟೇಸ್ಟಿ ಇರಲ್ಲ. ಈ ಫ್ಲವರ್ ಅದು ಕಲರ್ ನಮ್ಗೆ ಹೆಲ್ತ್ ಗೆ ತುಂಬಾ ಬೆನಿಫಿಟ್. ಸೊ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಒಂದೊಂದು ಹೇಳ್ತಾರಲ್ವಾ, ಹೆಲ್ತ್ ಬೆನಿಫಿಟ್ ತುಂಬಾ ಇರೋದು, ಟೇಸ್ಟ್ ಇರಲ್ಲ. ಟೇಸ್ಟ್ ಗೆ ಪ್ರಿಫರ್ ಮಾಡಬಾರ್ದು ಇದನ್ನ. ಅದಕ್ಕೆ ಅದೇನ್ ಮಾಡ್ತಾರೆ ಅಂತಂದ್ರೆ ನಾವ್ ಒಂದ್ ಸ್ವಲ್ಪ ಪ್ರಿಫರ್ ಮಾಡೋದಕ್ಕೆ ಒಂಚೂರು ಹನಿ ಹಾಕ್ತಿವಿ. 1-2 ಡ್ರಾಪ್ ಅಷ್ಟು ಹನಿ ಹಾಕಿದ್ರೆ ಅದೊಂದ್ ಸ್ವಲ್ಪ ಸ್ವೀಟೆಸ್ಟ್ ಟೇಸ್ಟ್ ಬರುತ್ತೆ ಅಂತ ಹಾಕ್ತಿವಿ. ಇಲ್ಲಿ ನೋಡಿ ಇವಾಗ ಸೊ ಕುದಿತಾ ಕುದಿತಾ ಅದು ಕಲರ್ ಬಿಟ್ಕೊಳತ್ತೆ. ಸೊ ಚೆನ್ನಾಗಿ ಒಂಥರ ವೈಬ್ರೆಂಟ್ ಆಗಿ ಬ್ಲೂ ಕಲರ್ ಆಗತ್ತೆ. ತುಂಬಾ ನೋಡೋದಕ್ಕೆ ಒಂಥರ ತುಂಬಾ ಖುಷಿ ಆಗತ್ತೆ ಆ ಕಲರ್. 1-2 ಡ್ರಾಪ್ ಅಷ್ಟು ಹನಿನ ಹಾಕೊಂಡು ರೆಡಿ ಇಟ್ಕೊಳ್ಳೋದು. ಈಗ ನೋಡಿ ಬ್ಲೂ ಕಲರ್ ನೋಡಿದ್ರೆ ಖುಷಿ ಆಯ್ತು, ಹನಿ ಹಾಕ್ತಿರೋದು ನಾವು ಕುಡಿದ್ರೆ ಖುಷಿ ಆಗಕ್ಕೆ. ಹೌದು. ಇದು ಎಷ್ಟು ನಿಮಿಷ ಈ ತರ ಕುದಿಸ್ತೀರಾ? ಸಾಕು, ಅದು ಕಲರ್ ಬಿಡ್ಕೊಳತ್ತೆ. ಆಮೇಲೆ ಫ್ಲವರ್ ನಮ್ಗೆ ಗೊತ್ತಾಗೋಗುತ್ತೆ, ಒಂಥರ ಚೇಂಜ್ ಆಗೋಗುತ್ತೆ, ಅದು ಡಲ್ ಆಗೋಗುತ್ತೆ ಫ್ಲವರ್. ಡಲ್ ಆಗಿದ ತಕ್ಷಣ ನಾವ್ ಅದನ್ನ ಆಫ್ ಮಾಡ್ಬಿಟ್ಟು ಚೆನ್ನಾಗಿ ಸ್ಟ್ರೈನ್ ಮಾಡ್ಬಿಟ್ರೆ ಫ್ಲವರ್ ನ ತೆಗೆದ್ರೆ ಸೂಪರ್. ಸೊ ಇವಾಗ ಅದು ಕಲರ್ ಎಲ್ಲ ಚೇಂಜ್ ಆಗಿದೆ. ಇದನ್ನ ನಾವು ಫ್ಲವರ್ ನ ಸ್ಟ್ರೈನ್ ಮಾಡ್ತೀವಿ ಅಷ್ಟೇ. ನೋಡಿ ಬ್ಲೂ ಟೀ ರೆಡಿ ಇದೆ. ಇವಾಗ ಸ್ಟಿರರ್ ನ ಇಟ್ಟು ಒಂಚೂರು ಹನಿನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ಟಿರರ್ ಇಟ್ಬಿಟ್ಟು ಕೊಡ್ತೀವಿ. ಬಲ್ಲವನೇ ಬಲ್ಲ ಬ್ಲೂ ಟೀ ರುಚಿಯ. ವೀಕ್ಷಕರೇ, ನಮಗೆ ಪೆರಿ ಪೆರಿ ಮ್ಯಾಗಿ ಅಂತ ಇದು ಇಷ್ಟೊಂದು ಈ ರೀತಿಯಲ್ಲಿ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಪೆರಿ ಪೆರಿ ಅಂತ ಕೇಳ್ತಿದ್ವಿ. ಸೊ ನೋಡ್ಬನ್ನಿ ಯಾವ ತರ ಇದೆ, ತೋರಿಸ್ತೀನಿ ನಿಮ್ಗೆ. ಹಿಂಗಿರುತ್ತೆ. ಇದರೊಟ್ಟಿಗೆ ಜೇನುತುಪ್ಪ, ಬ್ಲೂ ಟೀ ಒಟ್ಟಿಗೆ ಜೇನುತುಪ್ಪ ಕೊಟ್ಟರು, ಅದನ್ನ ಕಲಿಸ್ಕೋಬೇಕು ಅಂತ ಹೇಳಿದ್ರು. ಹಂಗೆ ಸ್ಟರ್ ಮಾಡ್ಬಿಡ್ತೀನಿ. ಈಗ ನಾವು ಪೆರಿ ಪೆರಿ ಮ್ಯಾಗಿ ಟೇಸ್ಟ್ ಮಾಡ್ಬಿಟ್ರೆ ಅದು ಫ್ಲೇವರ್ ಎಲ್ಲ ಇದಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಅವಾಗ ಇದ್ರ ಟೇಸ್ಟ್ ಗೊತ್ತಾಗಲ್ಲ. ಫಸ್ಟ್ ಇದೊಂದು ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೀನಿ. ಆರೋಗ್ಯಕರ ಕಾನ್ಶಿಯಸ್ ಇರೋ ಎಲ್ಲರಿಗೂ ಇದು ಒಂದು ಕುಡಿಲೇಬೇಕಾದ ಚಹಾ. ಬೆಳಿಗ್ಗೆ ನೀವು ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇದ್ರೆ, ಕೆಲವರಿಗೆ ಲ್ಯೂಕ್ ವಾಮ್ ವಾಟರ್ ಒಟ್ಟಿಗೆ ಹನಿ ಹಾಕ್ಕೊಂಡು ಅದರೊಟ್ಟಿಗೆ ಸ್ವಲ್ಪ ಜೀರಿಗೆ ಪೌಡ್ರು ಅಥವಾ ನೀವು ಸಿನಮನ್ ಅಂದರೆ ಚಕ್ಕೆ ಪೌಡ್ರ್ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ಇದ್ರೆ, ಅದೇ ಒಂದು ರೀತಿಯ ಆ ಫ್ಲೇವರು ಮತ್ತು ಆ ರುಚಿ ಅದರೊಟ್ಟಿಗೆ ಈ ಒಂದು ಫ್ಲವರ್ ರುಚಿ ಸೇರಿಕೊಂಡು ಅದ್ಭುತವಾಗಿ, ಅವ್ರು ಹೇಳ್ದಂಗೆ ಇದೇನು ರುಚಿನೇ ಇಲ್ಲದ ಒಂದು ಟೀ ಅಲ್ಲ, ರುಚಿ ಇದೆ. ಖುಷಿ ಆಗುತ್ತೆ ನಿಮಗೆ. ಇನ್ನು ಇದು ಮನಸ್ಸಲ್ಲಿ ಏನು ಬರುತ್ತಂದರೆ, ಚಹಾ ಕುಡಿದ ಒಂದು ಆ ಫೀಲಿಂಗು, ಚಹಾ ಕುಡಿದ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು, ಆ ಒಂದು ಸಮಾಧಾನ ಇರ್ತದೆ. ಚಹಾ ಕುಡಿದ್ನಪ್ಪ ನಾನು, ಆದರೆ ಆರೋಗ್ಯಕರ ಚಹಾ. ಬ್ಲೂ ಟೀ ಫ್ಲವರ್ ಸಿಗುತ್ತಂತೆ, ಮಾಡ್ಕೊಂಡು ಕುಡೀರಿ. ಸೊ ಇವತ್ತು ನಾವಂತೂ ಭಾಳ ಖುಷಿ ಆಗ್ಬಿಟ್ಟಿದ್ವಿ ನೋಡಿ. ಎಲ್ಲೆಲ್ಲಿ ಯಾವ ಟೀಯ ರುಚಿ ನೋಡೋ ಒಂದು ಸೌಭಾಗ್ಯ ಸಿಗುತ್ತೆ. ರಾಜರಾಜೇಶ್ವರ ನಗರ, ಬಂಗಾರಪ್ಪ ನಗರ ರೋಡ್ ಅಂತೆ, ಅಲ್ಲಿ ಶೆಟ್ಟೀಸ್ ಕಾಫಿ ಹೌಸ್. ಸೂಪರ್. ಸೊ ಪೆರಿ ಪೆರಿ ಇವಾಗ ಟೇಸ್ಟ್ ಮಾಡ್ಬೋದು, ಮಾಡ್ಬಿಡೋಣ. ಈಗ ಮ್ಯಾಗಿ ಮಾಡಿರ್ತೀವಿ ನಾವು, ಪ್ರತಿಯೊಬ್ಬರಿಗೆ ಗೊತ್ತು ಮ್ಯಾಗಿಯಲ್ಲಿ ಏನಿದೆ ಅದೊಂದು ರೆಸಿಪಿನ ಅಂತ. ಬಟ್ ಈ ರೆಸಿಪಿ ನಮಗೆ ಗೊತ್ತಿದ್ದಿಲ್ಲ ಯಾಕಂದರೆ ಇದು ಪೆರಿ ಪೆರಿ ಮತ್ತು ಅವ್ರ ಶೈಲಿಯಲ್ಲಿ ಇತ್ತು. ಸೊ ಇಲ್ಲಿ ಸ್ವಲ್ಪ ಡ್ರೈ, ಹಾಗೆ ಅದೆಲ್ಲ ಮಸಾಲ ಅದಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಅದು ಭಾಳ ಇಂಪಾರ್ಟೆಂಟ್. ನಾನು ಇದನ್ನು ಇವಾಗ ಪೆರಿ ಮಸಾಲದಲ್ಲಿದೆ ಗಮ್ಮತ್ತು. ಅಲ್ಲೇ ಇರೋದು. ಅವ್ರು ಹೇಳ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸು ನಿಮಗೆ ಫ್ಲೇವರ್ ಸಿಗುತ್ತೆ. ನಂಬರ್ 1. ನಂಬರ್ 2, ಮಸಾಲ 2 ಥರ ಬಿತ್ತು. ಒಂದು ಮ್ಯಾಗಿ ಪ್ಯಾಕೆಟಲ್ಲಿ ಬಂದಿದ್ದು, ಇನ್ನೊಂದು ಪೆರಿ ಪೆರಿ. ಅದೆಲ್ಲ ಮಿಕ್ಸ್ ಆಗಿ ಒಂಥರ ಈ ಹುಳಿ ಒಟ್ಟಿಗೆ, ಖಾರ ಒಟ್ಟಿಗೆ, ಆ ಲೆಮನ್ ಫ್ಲೇವರು ಎಲ್ಲ ಸೇರಿ ಒಂದು ರುಚಿ ಕೊಡ್ತದೆ, ಸ್ಪೆಷಲ್ ರುಚಿ. ಸೊ ಶೆಟ್ಟೀಸ್ ಕಾಫಿ ಹೌಸ್ ಬಂದಾಗ ಪೆರಿ ಪೆರಿ ಮ್ಯಾಗಿ ಕೇಳಿ ನೀವು ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಾನು ಹೇಳೋದು. ಮುಂದಿನ ಕಾರ್ಯಕ್ರಮ ಇದೇನಿದು? ಬನ್ ಬಟರ್ ಕಾಂಗ್ರೆಸ್. ಬನ್ ಬಟರ್ ಕಾಂಗ್ರೆಸ್, ನಿಪ್ಪಟ್ಟು ಮಸಾಲ. ಬನ್ನಿ ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ. ವೀಕ್ಷಕರೇ, ನಮಗೆ ಅವರು ನಿಪ್ಪಟ್ಟು ಮಸಾಲ ಫೇಮಸ್ ಅಂದ್ರಲ್ಲ, ಅದು ಕೊಟ್ಬಿಟ್ರು. ಆಹಾ, ನಾವು ಪಿಚ್ಚು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಕ್ಯಾಪ್ಸಿಕಮ್ ಕಾಣುತ್ತೆ, ಕುಂಬರು, ಟೊಮೆಟೊ, ಕ್ಯಾಬೇಜು, ನಿಪ್ಪಟ್ಟಿದೆ. ಆಮೇಲೆ ಇಲ್ಲಿ ಬನ್ ಬಟರ್ ಕಾಂಗ್ರೆಸ್.
ಒನ್ ಬಟರ್ ಕಾಂಗ್ರೆಸ್ ಅಲ್ಲಿ ನಮಗೆ ಎದ್ದು ಕಾಣ್ತಿರೋದೇ ಗ್ರೌಂಡ್ ನಟ್ ಬಟರು. ಬೆಂಬಿಡದು ಪರ್ಪಲ್ ಟೀ, ಬೆಂಬಿಡದೆ ಪರ್ಪಲ್ ಟೀ ಕೂಡ ಬಂತು. ಅಬ್ಬಾ ಬಣ್ಣ ನೋಡ್ರಿ. ಬ್ಯಾಟಿಂಗ್ ಪಿಚ್ಗೆ ಬಂದ್ಬಿಟ್ಟು ಈಗ, ಯಾಕೆ ಬ್ಯಾಟಿಂಗ್ ಮಾಡ್ಬೇಕು ಇವಾಗ. ಒನ್ ಬಟರ್ ಕಾಂಗ್ರೆಸ್. ಕ್ವಿಕ್ ಸ್ನ್ಯಾಕ್ ಅಂತಾರಲ್ಲ, ದಿಢೀರ್ ತಿಂಡಿ, ಮನಸ್ಸಿಗೂ ಸಮಾಧಾನ, ನಾಲ್ಗಿಗೂ ರುಚಿ ಇರುತ್ತೆ. ನಿಮಗೆ ಹೊಟ್ಟೆ ತುಂಬ ಅನಿಸ್ತದೆ. ನಮ್ಮ ಉಪ್ಪಿಟ್ಟು, ಟೀ, ಇಡ್ಲಿ ಎಲ್ಲ ಅದರೊಟ್ಟಿಗೆ ಅದ್ಭುತವಾಗಿ ಸೌತ್ ಇಂಡಿಯನ್ ಡಿಶಸ್ ಇರಲಿ, ಅದರೊಟ್ಟಿಗೆ ಇದು ಅವಾಗವಾಗ ಕೊಡಬೇಕು, ಅದ್ಭುತವಾಗಿ. ನಿಪ್ಪಟ್ಟು ಮಸಾಲ, ಆಹಾ. ಕೆಳಗಡೆ ನಿಪ್ಪಟ್ಟು, ಮೇಲೆ ಆರೋಗ್ಯಯುತವಾದ ಸೌತೆಕಾಯಿ, ಟೊಮೆಟೊ, ಕ್ಯಾಬೇಜು, ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಇದೆ. ಲೈಟಾಗಿ ಒಂದು ಗ್ರೀನ್ ಮಸಾಲ ಹಾಕಿದ್ದಾರೆ, ಸಿರಪ್ ಥರ ಒಂದು ಫ್ಲೇವರ್ ಬರ್ತಾ ಇದೆ, ಡಿಫ್ರೆಂಟ್ ಆಗಿದೆ. ನೀವು ನಿಪ್ಪಟ್ಟು ಮಸಾಲ ಬೇರೆ ಕಡೆ ಟೇಸ್ಟ್ ಮಾಡಿದರೆ, ಈ ಚಾಟ್ ಸೆಂಟರ್ಸಲ್ಲಿ, ಆಮೇಲೆ ಈ ಫುಡ್ ಕಾರ್ಟ್ಸಲ್ಲಿ, ಆಮೇಲೆ ಬಂಗಾರಪೇಟ್ ಚಾಟ್ಸಲ್ಲಿ ಟೇಸ್ಟ್ ಮಾಡಿರ್ತೀರ. ಬಟ್ ಇದು ಡಿಫ್ರೆಂಟ್ ಆಗಿದೆ. ಇದು ಗೊತ್ತಾಗಬೇಕಂದ್ರೆ ಸಿಟೀಸ್ ಕಾಫಿ ಹೌಸ್, ರಾಜರಾಜೇಶ್ವರ ನಗರ, ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ. ಅದ್ಭುತ ರೀ. ಪರ್ಪಲ್ ಟೀ ನೋಡ್ಬಿಡೋಣ ಇವತ್ತಿನ ಸಂಜೆ, ಅದ್ಭುತ ಸಂಜೆ. ಆಹಾ, ಪರ್ಪಲ್ ಟೀ ಒಟ್ಟಿಗೆ ಇನ್ನೂ ಅದ್ಭುತ. ನಮಗೆ ಅನ್ಸಂಗೆ ಇಲ್ಲ. ಅವ್ರು ಫಸ್ಟ್ ಹೇಳಿದ್ರು ಟೇಸ್ಟ್ಲೆಸ್ ಇರುತ್ತೆ ಅಂತ. ಇದೆ, ಟೇಸ್ಟ್ ಇದೆ. ಸ್ವಲ್ಪ ಲೆಮನ್ ಹಾಕಿದ್ದು ಫ್ಲೇವರ್ ಇರ್ತದೆ, ಪ್ಲಸ್ ಆ ಫ್ಲವರ್ದು, ಬ್ಲೂ ಟೀದು, ಆಮೇಲೆ ಅವ್ರು ಜೇನುತುಪ್ಪನೂ ಸ್ವಲ್ಪ ಆ್ಯಡ್ ಮಾಡಿರ್ತಾರೆ. ಹೀಗಾಗಿ ನಿಮಗೆ ಅಷ್ಟೇನು ಕುಡಿದೇ ಇರಬೇಕು ಅಂತ ಅನ್ಸಂಗಿಲ್ಲ. ಬಟ್ ಇದು ನಿಚ್ಚಳ ಆಗ್ಬಿಡ್ತೀವಿ ನಾವು. ಟೀ ಕುಡಿದ್ರೆ ನಿಚ್ಚಳ ಅಂತಾರಲ್ಲ, ಹಾಗೆ ಪರ್ಪಲ್ ಟೀ ಕುಡಿದ್ರೆ ಇನ್ನೂ ನಿಚ್ಚಳ. ಅದ್ಭುತ. ಇವತ್ತಂತೂ ನಾವು ಫುಲ್ ಸ್ಯಾಟಿಸ್ಫೈಡು, ಸಮಾಧಾನ ಆಯಿತು ಬಂದಿದ್ದಕ್ಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ತಾಣ, ಮತ್ತೊಂದು ರೆಸಿಪಿ, ಮತ್ತೊಂದು ವಿಡಿಯೋ. ಕಾಮೆಂಟ್ಸ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ತಿರೋರು ನಮಸ್ಕಾರ. ಸೊ ಇವಾಗ ನಾವು ಶೆಟ್ಟೀಸ್ ಕಾಫಿ ಹೌಸ್ ಜಾಗ್ರಿ ಕಾಫಿ ಮಾಡ್ತಾ ಇದ್ದೀವಿ. ಸೊ ಇವಾಗ ಹಾಲಿಗೆ, ಬಿಸಿ ಹಾಲಿಗೆ ಜಾಗ್ರಿ 1 ಸ್ಪೂನ್ ಜಾಗ್ರಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಸೊ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇವಾಗ ನಾವು ಡಿಕಾಕ್ಷನ್ ರೆಡಿ ಇಟ್ಕೊಂಡಿರೋ ಗ್ಲಾಸ್ಗೆ ಸರ್ವ್ ಮಾಡ್ಬೋದು. ಸೊ ನಾವು ಪ್ರತಿದಿನ ಇದೇ ಗ್ಲಾಸಲ್ಲೇ ನಾವು ಜಾಗ್ರಿ ಕಾಫಿ ಕೊಡೋದು. ಇಲ್ಲಿನ ಸ್ಪೆಷಲ್ ಇದು ಶೆಟ್ಟೀಸ್ ಕಾಫಿ ಹೌಸ್ ಜಾಗ್ರಿ ಕಾಫಿ. ಇಲ್ಲಿ ಬೆಲ್ಲದ ಕಾಫಿಗೋಸ್ಕರ ಬರ್ತೀವಿ. ಬಹಳ ಚೆನ್ನಾಗಿರುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಇಲ್ಲೇ ಬರ್ತೀವಿ, ಬೆಲ್ಲದ ಕಾಫಿಗೋಸ್ಕರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.